ರಾಮ ಮಂದಿರ ಇನ್ನೂ ಚಲೋ ತಂಗ ಬೆಳ್ಕೊಂತ ಹೋಗ್ಲಿ, ಅಲ್ಲಿ ಇನ್ನೂ ವಿದೇಶಿಯರು ಬಂದು ನಮ್ಮ ಭಾರತನ ಅಪ್ರಿಷಿಯೇಟ್ ಮಾಡಂಗಾಗ್ಲಿ. ಮತ್ತು ರಾಮ ಮಂದಿರ ಇನ್ನೂ 108 ಕೋಟಿ ಜನಗಳಿಗೆ ಒಂದು ಆಹಾರವನ್ನ ನೀಡಲಿ ಅಂತ. ಹಂಪಿ ನೋಡ್ತಿದ್ರು, ಐಹೊಳೆ ನೋಡ್ತಿದ್ರು, ಪಟ್ಟದಕಲ್ಲು ನೋಡ್ತಿದ್ರು. ಇಂಥ ಐತಿಹಾಸಿಕ ಸ್ಥಳಗಳಲ್ಲಿ ಇದು ರಾಮ ಮಂದಿರ ಒಂದು ದೊಡ್ಡ ಐತಿಹಾಸಿಕ ಸ್ಥಳ ಆಗಿರೋದಕ್ಕೆ ನಮ್ಗೆ ಖುಷಿ ಐತಿ. ವಿದೇಶಿಯರು ನಮ್ಮ ದೇಶಕ್ಕೆ ಬಂದು ರಾಮ ಮಂದಿರ ನೋಡುವಂಥ ಒಂದು ದೊಡ್ಡ ಪ್ರಮಾಣದ ಒಂದು ದೇವಸ್ಥಾನ ಕಟ್ಟಿದ್ದಕ್ಕೆ ನಾವು ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ನೀವು ಕಾಲೇಜ್ ಸ್ಕೂಲಲ್ಲಿ ನೋಡಿರಿ, ನೀವು 2000 ವರ್ಷಗಳ ಕಾಲ ಭಾರತವನ್ನು ಆಳಿದರು, ಪರಕೀಯರು ಆಳಿದರು. ಅಷ್ಟಾದರೂ ಕೂಡ ಎಲ್ಲರೂ ಏನು ಮಾಡಿದ್ರು, ಮಂದಿರಗಳ ಮೇಲೆ ದಾಳಿ ಮಾಡಿದರು, ಧರ್ಮವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ. ಆದರೂ ಕೂಡ ಯಾವುದೇ ಥರ ಈ ರಾಮ ಮಂದಿರ ಮೇಲೆ 76 ದಾಳಿ ಆಯಿತು, ಅದು ನಿರ್ಮೂಲನೆ ಮಾಡಬೇಕಂತೇಳಿ. ನಿರ್ಮೂಲನೆ ಆಗಲಿಲ್ಲ. ಈ ಜನವರಿ 22ಕ್ಕೆ ಲಾಂಚ್ ಆಗಲಿಕ್ಕೆ ಯುವತಿಯರಾಗಿ ನೀವೇನು ಬಯಸ್ತೀರಿ? ಅದು ಹೊಳೆ ಸ್ಥಾಪನೆ ಆಗ್ಬೇಕಂದ್ರೆ ನಮ್ಗೆ ಖುಷಿ ಅನ್ಸಾತೈತ್ರಿ, ಹೋಗಿ ನೋಡ್ಬೇಕು ಅನ್ಸಾತೈತಿ. ಅದು ನಿರ್ಮಾಣ ಆಗಿದ್ದ ಖುಷಿನ ರೀ ಎಲ್ಲಾರ್ಗಿ. ನಮ್ಮ ಇಡೀ ಭಾರತದಾಗ ಅದು ದೊಡ್ಡ ಜಾತ್ರೆ ಆಗಿ ನಿರ್ಮಾಣ ಆಗಾಕತೈತ್ರಿ. ಮತ್ತು ವಿದೇಶಿಯರಿಂದ ನಮ್ಮ ಭಾರತ ಕಡೆಯಿಂದ ಒಂದು ಹೆಮ್ಮೆ ಅಂತ ವಿಷಯ ರೀ ಅದ. ವಿದೇಶ ಕಡೆಯಿಂದ ಎಲ್ಲರೂ ಬಂದು ನಮ್ಮ ರಾಮ ಮಂದಿರವನ್ನ ನೋಡ್ಕೊಂಡು ಹೊಂಟಾರ. ಹಂಪಿ ನೋಡ್ತಿದ್ರು, ಐಹೊಳೆ ನೋಡ್ತಿದ್ರು, ಪಟ್ಟದಕಲ್ಲು ನೋಡ್ತಿದ್ರು. ಇಂಥ ಐತಿಹಾಸಿಕ ಸ್ಥಳಗಳಲ್ಲಿ ಇದು ರಾಮ ಮಂದಿರ ಒಂದು ದೊಡ್ಡ ಐತಿಹಾಸಿಕ ಸ್ಥಳ ಆಗಿರೋದಕ್ಕೆ ನಮ್ಗೆ ಖುಷಿ ಐತಿ. ಈಗ ರಾಮ ಮಂದಿರ ಅಂತ ಉಪಯೋಗ ಏನು? ಈಗ ಮಂದಿರ ಕಟ್ಟೋದ್ರಿಂದ ಉಪಯೋಗ ಏನಾಗುತ್ತೆ? ಭಾಳ ಜನ ಅಂತಾರೆ ಉದ್ಯೋಗ ಸಿಗೋದಿಲ್ಲ, ಅದ್ರ ಬದಲು ಎಜುಕೇಷನ್ ಸ್ಕೂಲ್ ಕಟ್ಬೋದಾಗಿತ್ತು, ಕಾಲೇಜ್ ಕಟ್ಬೋದಾಗಿತ್ತು, ಆಸ್ಪತ್ರೆ ಕಟ್ಬೋದಾಗಿತ್ತು ಅಂತ ಹೇಳ್ತಾರೆ. ಮಂದಿರಗಳಿಂದ ವ್ಯಾಪಾರೀಕರಣ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಕೂಲ್ ಕಾಲೇಜ್ ಕಟ್ಬೋದು. ಅದರಿಂದ ಕೆಟ್ಟ ಅಂತ ಏನು ಹೇಳುದಿಲ್ರಿ, ಕಟ್ಬೋದ್ರಿ. ಯಾವ್ದು ಏನು ಮಾಡಿದ್ರು ಕೆಟ್ಟ ಅಂತ ಯಾವ್ದು ಆಗುದಿಲ್ರಿ, ಒಳ್ಳೇದು ಆಕೈತ್ರಿ. ಅದರಲ್ಲಿಂದ ಕೆಟ್ಟ ನಾವು ಹೇಳೋದಿಲ್ರಿ. ಹೋಗ್ಬೇಕನ್ನಿಸ್ತೈತಿ. ಫ್ರೀ ಮಾಡೋಣ ಅಂತ ಹೇಳಿದ್ರೆ 1,000 ಟ್ರೈನ್ ಬಿಟ್ಟಿದ್ದಾರೆ, 1,000 ಟ್ರೈನ್ ಬಿಟ್ಟಿದ್ದಾರೆ ದೇಶದ ತುಂಬ. ನೀವು ಹೋಗ್ಬೋದು ರಾಮ ಮಂದಿರ ನೋಡಿ. ಫ್ರೀ ರೀ ಟ್ರೈನ್ ರೀ, ಫ್ರೀ ಅಂತ ಏನಿಲ್ಲ, ದುಡ್ಡು ಕಟ್ಟು ಹೋಗ್ಬೋದು. ಅನುಕೂಲ ಮಾಡಿಕೊಟ್ಟಿದ್ದಾರೆ. ಏನು ಹೇಳ್ತೀರಿ? ನಮ್ಗೆ ಇಷ್ಟೆಲ್ಲ ಮಾಡಿದ್ದಕ್ರಿ ನಮ್ಗೆ ಟ್ರೈನ್ ಫ್ರೀ ಕೊಟ್ಟಾರ್ರಿ. ಅಂಥದ್ದು ವಿದೇಶಿಯರು ನಮ್ಮ ದೇಶಕ್ಕೆ ಬಂದು ರಾಮ ಮಂದಿರ ನೋಡುವಂಥ ಒಂದು ದೊಡ್ಡ ಪ್ರಮಾಣದ ಒಂದು ದೇವಸ್ಥಾನ ಕಟ್ಟಿದ್ದಕ್ಕೆ ನಾವು ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಮೋದಿ ಅವರು ಯಾಕೆ ನೀವು ಥ್ಯಾಂಕ್ಸ್ ಹೇಳ್ತೀರಿ? ಅವ್ರು ಫ್ರೀ ಟ್ರೈನ್ ಮಾಡಿಕೊಟ್ಟಾರ್ರಿ. ಬಸ್ ಅಷ್ಟೇ ಫ್ರೀ ಇದ್ರಿ, ಇಷ್ಟು ದಿವಸ ಈಗ ಟ್ರೈನು ಫ್ರೀ ಅದಾವ್ರಿ. ಆರಾಮ್ ಎಲ್ಲ ಮಹಿಳೆಯರು ಹೋಗಿ ನೋಡ್ಕೊಂಡ್ ಬರ್ಬೋದ್ರಿ. ಈಗ ಫ್ರೀ ಬಸ್ ಅಂತ ನೀವು ತೆಗೆದ್ರಲ್ಲ, ಫ್ರೀ ಬಸ್ ನಿಂತ ಅನುಕೂಲ ಐತಿ, ಅನುಕೂಲ ಐತಿ. ಬಡ ಜನದ ಮಕ್ಕಳು ರೀ, ಯಾಕಂದ್ರೆ ಬಡ ಜನದ ಮಕ್ಕಳು ರೀ 900 1,000 ರೂಪಾಯಿ ಕೊಟ್ಟು ನಾವು ಫ್ರೀ ಬಸ್ ಇದು ತೆಗಿಸ್ಬೇಕಿತ್ರಿ. ಆದ್ರೆ ಈಗ ಹಂಗಿಲ್ರಿ. ಎಲ್ಲ ಹೆಣ್ಮಕ್ಳು, ಬಡತನದ ಹೆಣ್ಮಕ್ಳಾಗ್ಲಿ ಶ್ರೀಮಂತದ ಹೆಣ್ಮಕ್ಳಾಗ್ಲಿ ಬಸ್ಗೆ ಫ್ರೀ ಆಗಿ ಹೋಗುವಂತ ಒಂದು ವ್ಯವಸ್ಥೆ ಐತಿ. ನಾವು ಎಲ್ಲ ಒಂದು ಐತಿಹಾಸಿಕ ಸ್ಥಳಗಳನ್ನ ನೋಡುವಂಥದ್ದು ಒಂದು ನಮ್ಗೊಂದು ಇದು ಸಿಕ್ಕೈತ್ರಿ. ಅದಕ್ಕೆ ಹೋಗಿ ಎಲ್ಲಾರು ಹೋಗಿ ನೋಡ್ಕೋಬಹುದ್ರಿ. ಬಸ್ಸಿಂದ ಅನಾನುಕೂಲನೂ ಐತ್ರಿ, ಅನುಕೂಲ ಐತ್ರಿ. ಅನಾನುಕೂಲ ಅಂದ್ರಿ ಅದರಿಂದ ಎಷ್ಟೋ ಜನ ಸತ್ತಾರ್ರಿ ಬಸ್ ಪಲ್ಟಿಯಾಗಿ. ಅನುಕೂಲನೂ ಐತಿ. ಈಗ ಮಹಿಳೆಯರು ಎಲ್ಲ ಕಡೆ ಹೋಗಿ ಎಲ್ಲ ನೋಡ್ತಾರ. ಅಲ್ರಿ, ಅದ್ರಲಿಂದ ಅನಾನುಕೂಲ ಐತ್ರಿ ನೋಡೇವ್ರಿ, ಸತ್ತಿದ್ರಿ. ನ್ಯೂಸ್ ಒಳಗೆಲ್ಲ ಎಲ್ಲರೂ ಹೋಗೋದು ಕೆಲಸ ಮಾಡೋಕೆ ಆಪರ್ಚುನಿಟಿ ಕಡಿಮೆ ಜಾಸ್ತಿನ ಅದಾವ್ರಿ. ಅವರು ಬಸ್ಸಿಗಿರೋದಕ್ಕೆ ಬಸ್ನ್ಯಾಗ ಪ್ರಯಾಣ ಮಾಡಕ್ ಆಗಂಗಿಲ್ರಿ. ಅವ್ರದ್ದಾದಂಥ ಸ್ವಂತ ಫಸ್ಟ್ ಗಂಡ್ಮಕ್ಳೆಲ್ಲರೂ ಬಸ್ಸಿಗೆ ಹೋಗಿ ಪ್ರಯಾಣ ಮಾಡಿ ಜಾಬ್ ಬಗ್ಗೆ ಹೋಗಿದ್ರಿ. ಬಟ್ ಈಗ ಹಂಗಿಲ್ಲ. ಹೆಣ್ಮಕ್ಳು ಜಾಸ್ತಿ ಪ್ರಮಾಣದಾಗ ಹೆಣ್ಮಕ್ಳು ಇರೋದ್ರಿಂದ ಗಂಡ್ಮಕ್ಳಿಗೆ ಕೆಲ್ಸಕ್ಕೆ ಹೋಗಾಕ ತೊಂದರೆ ಆಗತೈತ್ರಿ. ತಂದೆ ಮತ್ತು ತಾಯಿಗೋಸ್ಕರ 14 ವರ್ಷ ವನವಾಸ ಮಾಡಿದ. ಈಗಿನ ಕಾಲಕ್ಕೆ ಒಬ್ರು ಹುಡುಗರಿಗೆ ದುಡಿಯಕ್ಕೆ ಹೋಗಂದ್ರು ಇದ್ರ ಬಗ್ಗೆ ಆಗಿನ ಕಾಲದಾಗ್ರಿ ತಂದೆ ತಾಯಿ ಮಾತು ಮೀರೋದಿಲ್ರಿ. ಈಗಿನ ಕಾಲದ ತಾಯಿಗೆಲ್ಲ ಒಳ್ಳೆ ಮಾತಾಡೋದು ಆಗ್ಲಿ, ಅವ್ರಿಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ. ಲಕ್ಷ್ಮಣ ಅವ್ರ ಸೀತೆಯನ್ನ ಕಣ್ಣೆತ್ತಿ ನೋಡಿದ್ದಿಲ್ಲ. ಕಾಲ್ ಕೆಟ್ಟೈತ್ರಿ. ಈಗ ಯಾರನ್ನ ನಂಬಕ್ ಹೋಗ್ಬಾರ್ದ್ರಿ. ಚೆನ್ನಾಗಿರ್ತದೆ, ಚಲೋ ಇರ್ತದೆ. ಅಂದ್ರೆ ಯಾವ ಥರ ನೆಗೆಟಿವ್ ಕೆಟ್ಟ ಮನಸ್ಸಿಗೆ ಇದು ಬರೋದಲ್ಲ, ಅಭಿಪ್ರಾಯಗಳು ಬರ್ತಾ ಇದೆ. ಹೌದು. ಮತ್ತೇನು ಹೇಳ್ತೀವಿ ನೀವು ನಿಮ್ಮ ರಾಮನ ಬಗ್ಗೆ ಆಗಲಿ, ರಾಮ ಮಂದಿರ ಬಗ್ಗೆ ಆಗಲಿ? ಏನಿಲ್ರಿ, ರಾಮ ಮಂದಿರ ಇನ್ನೂ ಚಲೋ ತಂಗ ಬೆಳ್ಕೊಂತ ಹೋಗ್ಲಿ, ಅಲ್ಲಿ ಇನ್ನೂ ವಿದೇಶಿಯರು ಬಂದು ನಮ್ಮ ಭಾರತನ ಅಪ್ರಿಷಿಯೇಟ್ ಮಾಡಂಗಾಗ್ಲಿ. ಮತ್ತು ರಾಮ ಮಂದಿರ ಇನ್ನೂ 108 ಕೋಟಿ ಜನಗಳಿಗೆ ಒಂದು ಆಹಾರವನ್ನ ನೀಡಲಿ ಅಂತ ಕೇಳೋಕೆ ಬಯಸ್ತೀವ್ರಿ ಅಷ್ಟೇ.